ಬಿಜೆಪಿ ಗೋಡ್ಸೆಯ ಟೂಲ್ ಕಿಟ್ ಜೈ ಶ್ರೀರಾಮ ವರ್ಸಸ್ ಗಾಂಧಿಯ ಸರ್ವೋತ್ತಮ ಹೇ ರಾಮ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ನಮಗೆ ರಾಮ ಬೇಕು. ಹೌದು, ಭಾರತೀಯರಾದ ನಮಗೆ ಈ ನೆಲದ ಸಂಸ್ಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ರಾಮ ಬೇಕು. ಆದರೆ ನಮಗೆ ರಾಜಕೀಯ ಮುಕ್ತವಾದ ದ್ವೇಷದ ಸೋಂಕಿಲ್ಲದ ರಾಮ ಬೇಕು. ಅಧಿಕಾರಕ್ಕಾಗಿ, ಎಲೆಕ್ಷನ್ ಗೆಲ್ಲೋದಕ್ಕಾಗಿ ಬಿಜೆಪಿ ಸೃಷ್ಟಿಸಿರುವ ಟೂಲ್ ಕಿಟ್ ರಾಮ ನಮಗೆ ಬೇಡ. ನಮಗೆ ಬೇಕಾಗಿರೋದು ಗಾಂಧೀಜಿ ತಮ್ಮ ಕೊನೆಯುಸಿರಿನಲ್ಲೂ ಜಪಿಸಿದ ಹೇ ರಾಮನ ರಾಮ. ಇವತ್ತು ಯುವ ಜನರಿಗಾಗಿ ನಾವು ಒಂದು ನಿಮಿಷ ಕೂತು ಯೋಚನೆ ಮಾಡಬೇಕು. ವಾಲ್ಮೀಕಿ ಬರೆದ ರಾಮಾಯಣದ ರಾಮ ಯಾರು? ಆತ ಒಂದು ಸಣ್ಣ ಕಾರಣಕ್ಕಾಗಿ, ಕೇವಲ ತನ್ನ ತಂದೆ ಕೊಟ್ಟ ಮಾತನ್ನ ಉಳಿಸುವುದಕ್ಕಾಗಿ, ಪಿತೃವಾಕ್ಯ ಪರಿಪಾಲನೆಗಾಗಿ ಇಡೀ ರಾಜ್ಯದ ಅಧಿಕಾರವನ್ನ, ಸಿಂಹಾಸನವನ್ನ, ರಾಜವೈಭೋಗಗಳನ್ನ ಕಾಲಲ್ಲಿ ಒದ್ದು 14 ವರ್ಷಗಳ ಕಾಲ ಕಾಡಿಗೆ ನಡೆದವರು. ಆತನಿಗೆ ಅಧಿಕಾರದ ದಾಹವಿರಲಿಲ್ಲ, ಸ್ವಾರ್ಥ ಇರಲೇ ಇಲ್ಲ. ಆದರೆ ಇಂದಿನ ರಾಜಕಾರಣವನ್ನು ನೋಡಿ, ಅಧಿಕಾರವನ್ನು ತ್ಯಾಗ ಮಾಡಿದ ಅದೇ ರಾಮನ ಹೆಸರನ್ನು ಬಳಸಿಕೊಂಡು ಅಧಿಕಾರ ಹಿಡಿಯಲು, ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಎಂತೆಂಥ ಕೀಳು ಮಟ್ಟದ ರಾಜಕೀಯ ನಡೆಯುತ್ತಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವೊಂದು ಬಹಳ ಸೆನ್ಸಿಟಿವ್ ಆದ, ಆದರೆ ಪ್ರತಿಯೊಬ್ಬ ಯುವಕ ಯುವತಿಯು ಕಣ್ಣು ಬಿಟ್ಟು ನೋಡಲೇಬೇಕಾದ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ. ರಾಮ ಅನ್ನೋ ಆದರ್ಶ ಪುರುಷನ ಹೆಸರು ಹೇಗೆ ಪೊಲಿಟಿಕಲ್ ಹೈಜಾಕ್ ಆಯಿತು? ರಾಮನ ಹೆಸರಿನಲ್ಲಿ ಈ ದೇಶದಲ್ಲಿ ಏನೆಲ್ಲ ಅನಾಹುತಗಳಾದವು ಮತ್ತು ಯುವ ಜನರಿಗಾಗಿ ನಾವು ಈ ಎಮೋಷನಲ್ ಪಾಲಿಟಿಕ್ಸ್ ಇಂದ ಹೇಗೆ ಹೊರಬೇರಬೇಕು ಅನ್ನೋದನ್ನ ಫ್ಯಾಕ್ಟ್ಸ್ ಮತ್ತು ಲಾಜಿಕ್ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋಣ. ಬನ್ನಿ. ಮರ್ಯಾದಾ ಪುರುಷೋತ್ತಮನ ರೂಪಾಂತರ ಮಾಡಿದ ಬಿಜೆಪಿ ನಮ್ಮ ಅಜ್ಜ ಅಜ್ಜಿಯಂತಹ ಹಿರಿಯ ಕಾಲದಲ್ಲಿ ಹಾಗೂ ನಾವೆಲ್ಲ ಚಿಕ್ಕವರಿದ್ದ ಕಾಲದಲ್ಲಿ ರಾಮನ ಚಿತ್ರ ಹೇಗಿತ್ತು ಅಂತ ಒಮ್ಮೆ ನೆನಪು ಮಾಡಿಕೊಳ್ಳಿ. ಮುಖದಲ್ಲಿ ಒಂದು ಪ್ರಶಾಂತವಾದ ನಗು, ಅಪಾರ ಕರುಣೆ, ಪಕ್ಕದಲ್ಲಿ ಸೀತೆ, ಲಕ್ಷ್ಮಣ ಮತ್ತು ಕಾಲಬುಡದಲ್ಲಿ ಭಕ್ತಿಯಿಂದ ಕುಳಿತಿರುವ ಹನುಮಂತ. ಇದು 100 ವರ್ಷಗಳಿಂದ ಭಾರತೀಯರ ಮನಸ್ಸಿನಲ್ಲಿ ಅಚ್ಚೊತ್ತಿದ ರಾಮನ ಚಿತ್ರ. ಈ ರಾಮ ಎಲ್ಲರನ್ನ ಪ್ರೀತಿಸುತ್ತಿದ್ದ, ಶಬರಿಯ ಎಂಜಲನ್ನ ತಿಂದಿದ್ದ, ಕೆಳಜಾತಿಯವನೆಂದು ಕರೆಯಲ್ಪಡುತ್ತಿದ್ದ ಗುಹನನ್ನ ಅಪ್ಪಿಕೊಂಡಿದ್ದ, ಶತ್ರು ರಾವಣನ ಸಾಯುವ ಕಾಲದಲ್ಲೂ ಅವನಿಂದ ಜ್ಞಾನ ಪಡೆಯಲು ಲಕ್ಷ್ಮಣನನ್ನು ಕಳುಹಿಸಿದ ವಿವೇಕಿ ಆ ರಾಮ. ಆದರೆ 1980ರ ದಶಕದ ಕೊನೆಯಲ್ಲಿ ಈ ಚಿತ್ರಣವನ್ನು ಬಹಳ ಸೈಂಟಿಫಿಕ್ ಆಗಿ ಬದಲಾಯಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಅಂದರೆ VHP ಮತ್ತು ಬಿಜೆಪಿ ರಾಮ ಜನ್ಮಭೂಮಿ ಹೋರಾಟವನ್ನು ತೀವ್ರಗೊಳಿಸಿದಾಗ ರಾಮನ ಐಕನೋಗ್ರಫಿ ಕೂಡ ಬದಲಾಯಿತು. ಪ್ರಶಾಂತವಾಗಿದ್ದ ರಾಮ ಈಗ ಬಿಲ್ಲು ಬಾಣ ಹಿಡಿದು, ಕಣ್ಣಲ್ಲಿ ಕೋಪ ತುಂಬಿಕೊಂಡು, ಸ್ನಾಯುಗಳನ್ನು ಬಿಗಿಗೊಳಿಸಿ ಯುದ್ಧಕ್ಕೆ ನಿಂತಿರುವ ರಣಧೀರನಾಗಿ ಪೋಸ್ಟರ್ಗಳಲ್ಲಿ ಕಾಣಿಸಿಕೊಳ್ಳಲು ಶುರುವಾದ. ಇತ್ತೀಚೆಗಂತೂ ಆಂಗ್ರಿ ಹನುಮಾನ್ ಚಿತ್ರಗಳು ಪ್ರತಿ ಆಟೋ ಕ್ಯಾಬ್ಗಳ ಹಿಂದೆ ರಾರಾಜಿಸುತ್ತಿವೆ. ಇದೊಂದು ಬಹಳ ದೊಡ್ಡ ಸೈಕಲಾಜಿಕಲ್ ಗೇಮ್. ಜನರಲ್ಲಿ ಕೇವಲ ಭಕ್ತಿಯನ್ನು ಉಳಿಸಿದರೆ ಓಟ್ ಸಿಗೋದಿಲ್ಲ. ಭಕ್ತಿಯ ಜೊತೆಗೆ ಒಂದು ರೀತಿಯ ಆಕ್ರಮಣಕಾರಿ ಮನೋಭಾವವನ್ನು, ಅಂದರೆ ಅಗ್ರೆಸಿವ್ನೆಸ್ ಅನ್ನ, ನಮ್ಮ ಧರ್ಮ ಅಪಾಯದಲ್ಲಿದೆ ಅನ್ನೋ ಸುಳ್ಳು ಭಯವನ್ನು ತುಂಬಲು ಈ ಕೋಪದ ಚಿತ್ರಗಳು ಬಳಕೆಯಾದವು. ರಾಮನನ್ನ ಒಂದು ಧಾರ್ಮಿಕ ಗುರುತು ಎನ್ನುವುದಕ್ಕಿಂತ ರಾಜಕೀಯ ಅಸ್ತ್ರವನ್ನಾಗಿ ಮಾಡುವ ಪ್ರಕ್ರಿಯೆ ಶುರುವಾಗಿದ್ದೇ ಇಲ್ಲಿ ಸ್ನೇಹಿತರೆ. 1980ರ ದಶಕದಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾದ ರಾಮಾನಂದ ಸಾಗರ್ ಅವರ ರಾಮಾಯಣ ಸೀರಿಯಲ್ ಜನರ ಮನಸ್ಸಿನಲ್ಲಿ ರಾಮನ ಬಗ್ಗೆ ಅಪಾರ ಭಕ್ತಿ ಮೂಡಿಸಿತ್ತು. ಈ ಭಕ್ತಿಯನ್ನ ನೇರವಾಗಿ ರಾಜಕೀಯ ಲಾಭಕ್ಕೆ ತಿರುಗಿಸಿಕೊಳ್ಳುವ ಮಾಸ್ಟರ್ ಪ್ಲಾನ್ ಅನ್ನ ಅಂದಿನ ಸಂಘ ಪರಿವಾರ ಮಾಡಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಕೇವಲ ಒಂದು ಧಾರ್ಮಿಕ ನಂಬಿಕೆಯ ವಿಷಯವಾಗಿ ಉಳಿಲಿಲ್ಲ, ಅದೊಂದು ರಾಜಕೀಯ ರಥವಾಗಿ ಬದಲಾಯಿತು. ಇತಿಹಾಸದ ಪುಟಗಳಲ್ಲಿ ರಾಮನ ಹೆಸರಿನಲ್ಲಿ ರಕ್ತದ ಕಲೆಗಳು. ಯಾವಾಗ ಧರ್ಮ ಮತ್ತು ರಾಜಕೀಯ ಒಂದಾಗುತ್ತದೆಯೋ ಅಲ್ಲಿ ಸಾಮಾನ್ಯ ಮನುಷ್ಯನ ರಕ್ತ ಹರಿಯುವುದು ಗ್ಯಾರಂಟಿ. ರಾಮನ ಹೆಸರಿನಲ್ಲಿ ದೇಶದಲ್ಲಿ ನಡೆದ ಅನಾಹುತಗಳ ಬಗ್ಗೆ ನಾವು ವಸ್ತುನಿಷ್ಠವಾಗಿ ಕಣ್ಣು ಹಾಯಿಸಿದರೆ ನಮಗೆ ಕಾಣುವುದು ಕೇವಲ ಸಾವು, ನೋವು ಮತ್ತು ಕೋಮು ಗಲಭೆಗಳ ಸರಮಾಲೆ. ಈ ಘಟನೆಗಳನ್ನು ನಾವು ಮರೆಯಬಾರದು ಸ್ನೇಹಿತರೆ. ಯಾಕಂದರೆ ಇತಿಹಾಸವನ್ನು ಮರೆತವರು ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾರೆ. ಹಿಸ್ಟರಿ ಡಿಲೀಟ್ ಮಾಡಿದರೆ ಅದೇ ಹಿಸ್ಟರಿ ರಿಪೀಟ್ ಆಗುತ್ತೆ.
1990ರ ರಥಯಾತ್ರೆ. 1990ರಲ್ಲಿ LK ಅಡ್ವಾಣಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ಶುರು ಮಾಡಿದ ರಥಯಾತ್ರೆ ಕೇವಲ ಒಂದು ಭಕ್ತಿಯ ಯಾತ್ರೆ ಆಗಿರಲಿಲ್ಲ ಸ್ನೇಹಿತರೆ, ಅದೊಂದು ಸ್ಪಷ್ಟವಾದ ಪೊಲಿಟಿಕಲ್ ಕ್ಯಾಂಪೇನ್. ಆ ರಥ ಉರುಳಿದ ಹಾದಿಯಲ್ಲೆಲ್ಲ, ಅಡ್ವಾಣಿಯವರು ಭಾಷಣ ಮಾಡಿದ ಕಡೆಯಲ್ಲೆಲ್ಲ ಧರ್ಮಗಳ ನಡುವೆ ಬಿರುಕುಗಳು ಮೂಡುತ್ತಾ ಹೋದವು. ಉತ್ತರ ಪ್ರದೇಶ, ಬಿಹಾರ, ಗುಜರಾತ್ ಮುಂತಾದ ಕಡೆಗಳಲ್ಲಿ ವ್ಯಾಪಕವಾದ ಕೋಮು ಗಲಭೆಗಳಾದವು. ನೂರಾರು ಮುಗ್ಧ ಜೀವಗಳು ಬಲಿಯಾದವು. ಭಗವಾನ್ ರಾಮನ ಹೆಸರಿನಲ್ಲಿ ನಡೆದ ಈ ಯಾತ್ರೆ ಎರಡು ಸಮುದಾಯಗಳ ನಡುವೆ ಯಾವತ್ತೂ ಅಳಿಸಲಾಗದಂಥ ದ್ವೇಷದ ಬೀಜವನ್ನು ಬಿತ್ತಿದ್ದಷ್ಟೇ ಅಲ್ಲ, ಕೋಮು ಸೌಹಾರ್ದದ ನೆಲೆಯಾಗಿದ್ದ ಭಾರತ ಅಕ್ಷರಶಃ ಎರಡು ಹೋಳಾಗಿದ್ದು ಸುಳ್ಳಲ್ಲ ಸ್ನೇಹಿತರೆ. ಡಿಸೆಂಬರ್ 6, 1992 ಬಾಬರಿ ಮಸೀದಿ ಧ್ವಂಸ. ಭಾರತದ ಪ್ರಜಾಪ್ರಭುತ್ವದ ಮತ್ತು ಜಾತ್ಯತೀತತೆಯ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ. ಅಯೋಧ್ಯೆಯಲ್ಲಿ ಸಾವಿರಾರು ಕರಸೇವಕರು ಸೇರಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ 16ನೇ ಶತಮಾನದ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದರು. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಅಂದು ಒಂದು ಗುಂಪಿನ ಆಕ್ರಮಣಕಾರಿ ಕೂಗಾಗಿ ಬದಲಾಗಿತ್ತು. ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದ ಅದೆಷ್ಟೋ ಜನರಿಗೆ ಅಂದು ಆಘಾತವಾಗಿತ್ತು. ಮುಂಬೈ ಮತ್ತು ಸೂರತ್ ಗಲಭೆಗಳು 1992ರಿಂದ 93ರವರೆಗೆ ಮಸೀದಿ ಧ್ವಂಸದ ಬೆನ್ನಲ್ಲೇ ದೇಶಾದ್ಯಂತ ಬೆಂಕಿ ಹೊತ್ತಿಕೊಂಡಿತ್ತು. ಮುಂಬೈ ನಗರದಲ್ಲಿ ನಡೆದ ಭೀಕರ ಗಲಭೆಗಳಲ್ಲಿ ಸುಮಾರು 900ಕ್ಕೂ ಹೆಚ್ಚು ಜನ ಸತ್ತರು. ಸೂರತ್ನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದವು. ಇದರಲ್ಲಿ ಸತ್ತವರು ಯಾರು? ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು. ಸತ್ತವರೆಲ್ಲರೂ ಬಡವರು, ಕೂಲಿ ಕಾರ್ಮಿಕರು. ಆದರೆ ಈ ಗಲಭೆಗಳಿಂದ ರಾಜಕೀಯವಾಗಿ ಲಾಭ ಮಾಡಿಕೊಂಡವರು ಮಾತ್ರ ಆರಾಮಾಗಿ AC ರೂಮ್ಗಳಲ್ಲಿ ಕೂತಿದ್ದರು. ದ್ವೇಷದ ಬೆಂಕಿಯಲ್ಲಿ ಬಡವರ ಮನೆಗಳು ಸುಟ್ಟವು. ರಾಜಕಾರಣಿಗಳ ವೋಟ್ ಬ್ಯಾಂಕ್ ಬೆಚ್ಚಗಾಯಿತು. 2002ರ ಗೋಧ್ರಾ ಮತ್ತು ಗುಜರಾತ್ ಗಲಭೆ. ಅಯೋಧ್ಯೆಯಿಂದ ಹಿಂತಿರುಗುತ್ತಿದ್ದ ಕರಸೇವಕರು ಇದ್ದ ರೈಲಿಗೆ ಗೋಧ್ರಾ ನಿಲ್ದಾಣದಲ್ಲಿ ಬೆಂಕಿ ಹಚ್ಚಲಾಯಿತು. 59 ಜನ ಸಜೀವ ದಹನವಾದರು. ಇದು ಅತ್ಯಂತ ಖಂಡನೀಯ ಮತ್ತು ಕ್ರೂರವಾದ ಘಟನೆ. ಇದನ್ನು ಯಾರು ಮಾಡಿದ್ದರೋ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕಿತ್ತು. ಆದರೆ ಇದರ ಪ್ರತೀಕಾರವಾಗಿ ಏನಾಯಿತು? ಇಡೀ ಗುಜರಾತ್ ಹೊತ್ತಿ ಉರಿಯಿತು. ಸ್ಟೇಟ್ ಮಿಷನರಿ ಕಣ್ಮುಚ್ಚಿ ಕೂತಾಗ ಸುಮಾರು 19,000ಕ್ಕೂ ಹೆಚ್ಚು, ಅನಧಿಕೃತವಾಗಿ ಇನ್ನೂ ಹೆಚ್ಚು ಜನರನ್ನ ರಸ್ತೆಯಲ್ಲಿ ಕೊಂದು ಹಾಕಲಾಯಿತು. ಗರ್ಭಿಣಿಯರು, ಮಕ್ಕಳು ಎನ್ನದೆ ರಾಕ್ಷಸರಂತೆ ವರ್ತಿಸಿದರು. ಗೆಳೆಯರೆ, ಒಮ್ಮೆ ನಿಮ್ಮ ಎದೆ ಮುಟ್ಟಿ ಕೇಳಿಕೊಳ್ಳಿ, ಈ ರಕ್ತಪಾತವನ್ನ, ಈ ಕಗ್ಗೊಲೆಗಳನ್ನ ಆ ಮರ್ಯಾದಾ ಪುರುಷೋತ್ತಮ ರಾಮ ಮೆಚ್ತಾನ? ಇವರನ್ನೆಲ್ಲ ಕೊಲ್ಲಿ ಅಂತ ರಾಮ ಹೇಳಿದ್ನ? ಸ್ನೇಹಿತರೆ, ರಾಮ ಬದುಕಿದ್ದನೆಂದು ಹೇಳುವ ಪೌರಾಣಿಕ ಕಾಲಘಟ್ಟದಲ್ಲಿ ಈ ಭಾರತದಲ್ಲಿ ಮುಸ್ಲಿಮರೇ ಇರಲಿಲ್ಲ. ರಾವಣನೆಂಬ ಮತ್ತೊಬ್ಬ ಬ್ರಾಹ್ಮಣನ ಮೇಲೆಯೇ ಅಲ್ವೇ ರಾಮ ಯುದ್ಧ ಮಾಡಿದ್ದು? ರಾವಣನ ಜಾಗದಲ್ಲಿ ರಹೀಮ ಇದ್ದಿದ್ರೆ ಇವರ ಮುಸ್ಲಿಂ ದ್ವೇಷಕ್ಕೆ ಒಂದು ಲಾಜಿಕ್ ಪಾಯಿಂಟ್ ಆದರೂ ಇರ್ತಿತ್ತು ಅಲ್ವೇ? ಅಂದರೆ ತಿಳ್ಕೊಳ್ಳಿ, ಇದೆಲ್ಲವೂ ನಡೆದಿದ್ದು ಧಾರ್ಮಿಕ ಉನ್ಮಾದದಿಂದ. ಈ ಉನ್ಮಾದವನ್ನು BJP ಸೇರಿದಂತೆ ಹಲವಾರು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಬಹಳ ವ್ಯವಸ್ಥಿತವಾಗಿ ಪೋಷಿಸಿಕೊಂಡು ಬಂದವು. ಗಾಂಧಿಯ ರಾಮ ವರ್ಸಸ್ ಗೋಡ್ಸೆಯ ರಾಮ. ಅಸಲಿಗೆ ಯಾವ ರಾಮ ಸರಿ? ಗಾಂಧಿಯವರ ರಾಮ ಮತ್ತು ಗೋಡ್ಸೆ ಬೆಂಬಲಿಗರು ಸೃಷ್ಟಿಸಿದ ರಾಮನ ನಡುವಿನ ವ್ಯತ್ಯಾಸವೇನು? ಇದೊಂದು ಐಡಿಯಾಲಜಿಯ ಸಂಘರ್ಷ. ಮಹಾತ್ಮ ಗಾಂಧೀಜಿಯವರಿಗೆ ರಾಮ ಅಂದರೆ ಕೇವಲ ಒಬ್ಬ ಹಿಂದೂ ದೇವರಾಗಿರಲಿಲ್ಲ. ಅವರಿಗೆ ರಾಮ ಅಂದರೆ ಸತ್ಯ, ರಾಮ ಅಂದರೆ ಅಹಿಂಸೆ. ಗಾಂಧೀಜಿ ಕನಸು ಕಂಡಿದ್ದ ರಾಮರಾಜ್ಯದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ ಸ್ನೇಹಿತರೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ನರಿಗೆ, ದಲಿತರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಸಮಾನವಾದ ಹಕ್ಕುಗಳಿತ್ತು. ಅವರ ರಾಮರಾಜ್ಯ ಅಂದರೆ ಒಂದು ಪರ್ಫೆಕ್ಟ್ ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್. ಅಲ್ಲಿ ದ್ವೇಷಕ್ಕೆ ಜಾಗವಿರಲಿಲ್ಲ, ಸೇಡಿಗೆ ಜಾಗವಿರಲಿಲ್ಲ. ಗೋಡ್ಸೆ ಅನ್ನೋ ಕೊಲೆಗಡುಕ ಗುಂಡು ಹಾರಿಸಿದಾಗಲೂ ಗಾಂಧೀಜಿಯವರ ಬಾಯಿಂದ ಬಂದಿದ್ದು ಹೇ ರಾಮ್ ಅನ್ನೋ ಮಾತು. ಗಾಂಧಿಯವರ ರಾಮ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿಯಾಗಿದ್ದ. ಆದರೆ ಗಾಂಧಿಯನ್ನ ಕೊಂದ ನಾಥುರಾಮ್ ಗೋಡ್ಸೆಗೆ ಮತ್ತು ಅವನ ಐಡಿಯಾಲಜಿ ಫಾಲೋ ಮಾಡುವ ಇಂದಿನ ಹಿಂದುತ್ವವಾದಿಗಳಿಗೆ ರಾಮ ಅಂದರೆ ಬೇರೆಯೇ ಅರ್ಥವಿದೆ. ಅವರಿಗೆ ರಾಮ ಒಂದು ಸಿಂಬಲ್ ಆಫ್ ಪವರ್, ಮುಸ್ಲಿಮರನ್ನ ಮತ್ತು ಅಲ್ಪಸಂಖ್ಯಾತರನ್ನೇ ಹೆದರಿಸಿ ಇಡಲು ಬಳಸುವ ಒಂದು ಅಸ್ತ್ರ ಅಷ್ಟೇ. ಇತಿಹಾಸದಲ್ಲಿ ತಪ್ಪುಗಳಾಗಿವೆ ಅಂತ ಭ್ರಮಿಸಿ ಅದಕ್ಕೆ ಇಂದು ಸೇಡು ತೀರಿಸಿಕೊಳ್ಳಲು ಸೃಷ್ಟಿಸಿದ ಒಂದು ಕಾಲ್ಪನಿಕ ಪ್ರತೀಕಾರದ ರೂಪವೇ ಇವರ ರಾಮ. ಇವತ್ತು ದೇಶದಲ್ಲಿ ಏನಾಗುತ್ತಿದೆ ನೋಡಿ.
ಜೈ ಶ್ರೀರಾಮ್ ಅನ್ನೋದು ಭಕ್ತಿಯ ಪದವಾಗಿ ಉಳಿದಿಲ್ಲ. ಮೊಬೈಲ್ಗಳಲ್ಲಿ ನಾವು ಪ್ರತಿದಿನ ನೋಡ್ತಿದ್ದೇವೆ, ಗುಂಪು ಹಲ್ಲೆ, ಮಾಬ್ ಲಿಂಚಿಂಗ್ ಮಾಡುವಾಗ ಕೂಗುವ ರಣಕಹಳೆಯಾಗಿದೆ. ಗೋರಕ್ಷಣೆ ಹೆಸರಿನಲ್ಲಿ ಮುಗ್ಧರನ್ನು ಹೊಡೆಯುವಾಗ ಯಾರನ್ನಾದರೂ ಅಡ್ಡಗಟ್ಟಿ ಬೆದರಿಸಿ ಜೈ ಶ್ರೀರಾಮ್ ಹೇಳು ಅಂತ ಪೀಡಿಸುವ ಎಷ್ಟೋ ವಿಡಿಯೋಗಳು ವೈರಲ್ ಆಗಿವೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಯಾವ ದೇವರಿಗೂ ತನ್ನ ಭಕ್ತರು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಿ ತನ್ನ ಹೆಸರು ಹೇಳಬೇಕು ಅನ್ನುವ ಸ್ಯಾಡಿಸಮ್ ಇರೋದಿಲ್ಲ. ಇದು ಕೇವಲ ಬ್ರೈನ್ ವಾಶ್ ಆಗಿರುವ ಯುವಕರ ವಿಕೃತ ಮನಸ್ಥಿತಿ ಅಷ್ಟೇ. ನನ್ನ ಪ್ರೀತಿಯ ಯುವ ಗೆಳೆಯರೇ, ಇವತ್ತು ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಅಂದರೆ ಅದು ನಾವು ಮತ್ತು ನೀವು, ಯುವ ಜನತೆ. ಆದರೆ ನಮ್ಮನ್ನು ಈ ಸಿಸ್ಟಮ್ ಮತ್ತು ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ನಮ್ಮ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಮುಗಿಲು ಮುಟ್ಟಿದೆ. ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ ಯುವಕರು 10,000ದ ಕೆಲಸಕ್ಕೂ ಪರದಾಡ್ತಿದ್ದಾರೆ. ಊರಲ್ಲಿ ರೈತರು ಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆ, ಪೆಟ್ರೋಲ್, ಗ್ಯಾಸ್ ಬೆಲೆ ನಮ್ಮ ಪಾಕೆಟ್ ಸುಡ್ತಿದೆ. ಆದರೆ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ, ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಚರ್ಚೆ ಆಗ್ತಿರೋದು ಏನು? ಕೇವಲ ಧರ್ಮ, ದೇವಾಲಯ, ಮಸೀದಿ, ಹಿಜಾಬ್, ಹಲಾಲ್, ಮಂದಿರ. ಯಾಕಂದ್ರೆ ನೀವು ಉದ್ಯೋಗ ಕೇಳಿದ್ರೆ ಸರ್ಕಾರ ಉತ್ತರಿಸಬೇಕು. ನೀವು ರಸ್ತೆ, ಆಸ್ಪತ್ರೆ, ಶಿಕ್ಷಣ ಕೇಳಿದ್ರೆ ಅವರು ಬಜೆಟ್ ಮೀಸಲಿಟ್ಟು ಕೆಲಸ ಮಾಡಬೇಕು. ಅದು ಅವರಿಗೆ ಕಷ್ಟದ ಕೆಲಸ. ಆದರೆ ನಿಮ್ಮ ತಲೆಗೆ ನಿಮ್ಮ ಧರ್ಮ ಅಪಾಯದಲ್ಲಿದೆ ಅನ್ನೋ ಅಮಲು ತುಂಬಿಬಿಟ್ರೆ ನೀವು ಅವರ ಪರವಾಗಿ ಬೀದಿಯಲ್ಲಿ ಕೂಗಾಡ್ತೀರಿ. ನಿಮ್ಮ ಕೆರಿಯರ್, ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಅವರ ಮಕ್ಕಳ ಭವಿಷ್ಯವನ್ನು ನೀವು ರೂಪಿಸ್ತೀರಿ. ಒಮ್ಮೆ ಕಣ್ಣು ಬಿಟ್ಟು ನೋಡಿ, ಈ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಲಂಡನ್, ಅಮೇರಿಕದಲ್ಲಿ ಓದ್ತಿರ್ತಾರೆ ಅಥವಾ ದೊಡ್ಡ ಬಿಸ್ನೆಸ್ ನಡೆಸ್ತಿರ್ತಾರೆ. ಆದರೆ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ ಓದ್ಕೊಂಡು ಬೀದಿಯಲ್ಲಿ ಲಾಠಿ ಏಟ್ ತಿನ್ನೋದು, ಕೋಮು ಗಲಭೆಗಳಲ್ಲಿ ಸಾಯೋದು, ಜೈಲಿಗೆ ಹೋಗಿ ಭವಿಷ್ಯ ಹಾಳು ಮಾಡಿಕೊಳ್ಳೋದು ಮಾತ್ರ ನಮ್ಮಂಥ ಬಡ ಮತ್ತು ಮಧ್ಯಮ ವರ್ಗದ ಮನೆಗಳ ಯುವಕರು. ನಿಮ್ಮ ತಾಯಿಯ ಕಣ್ಣೀರಿಗೆ ಬೆಲೆ ಇಲ್ವಾ ಸ್ನೇಹಿತರೆ? ನಿಮ್ಮ ಭವಿಷ್ಯಕ್ಕೆ ಬೆಲೆ ಇಲ್ವಾ? ನಮಗೆ ರಾಮ ಬೇಕು, ಖಂಡಿತ ಬೇಕು. ಆದರೆ ನಮಗೆ ಬೇಕಿರೋದು ತನ್ನ ಹೆಂಡತಿಯನ್ನು ರಕ್ಷಿಸಲು ಕಾಡಿನ ಪ್ರಾಣಿ ಪಕ್ಷಿಗಳನ್ನು, ತಬ್ಬಲಿಗಳನ್ನು ಒಟ್ಟುಗೂಡಿಸಿ ಸೇನೆ ಕಟ್ಟಿದ ರಾಮ. ಪ್ರತಿಯೊಬ್ಬರನ್ನ, ಪ್ರತಿಯೊಂದು ಜೀವವನ್ನ ಸಮಾನವಾಗಿ ಕಂಡ ರಾಮ. ನಮಗೆ ಕೇವಲ ಎಲೆಕ್ಷನ್ ಬಂದಾಗ ಮಾತ್ರ ರಥ ಏರಿ ಬರುವ ಅಧಿಕಾರಕ್ಕಾಗಿ ಟೂಲ್ ಕಿಟ್ ಆಗಿರುವ ರಾಮ ಖಂಡಿತ ಬೇಡ ಸ್ನೇಹಿತರೆ. ನಾವು ಗಾಂಧಿಯವರ ರಾಮನನ್ನ, ವಾಲ್ಮೀಕಿಯ ರಾಮನನ್ನ ಒಪ್ಪಿಕೊಳ್ಳೋಣ. ಆ ರಾಮ ನಮ್ಮ ಮನಸ್ಸಿನಲ್ಲಿ ಇರಲಿ, ನಮ್ಮ ನಡವಳಿಕೆಯಲ್ಲಿ ಇರಲಿ. ಬೇರೆಯವರನ್ನು ಗೌರವಿಸುವುದನ್ನು, ಸತ್ಯವನ್ನು ನುಡಿಯೋದನ್ನು ನಾವು ರಾಮನಿಂದ ಕಲಿಯೋಣ. ಧರ್ಮ ಅನ್ನೋದು ನಮ್ಮ ವೈಯಕ್ತಿಕ ನಂಬಿಕೆಯಾಗಿರಬೇಕು. ಅದನ್ನು ರಾಜಕೀಯದ ಜೊತೆ, ಓಟಿನ ಜೊತೆ ಬೆರೆಸಿದ್ರೆ ಅದು ಸಮಾಜಕ್ಕೆ ಹಿಡಿಯುವ ಕ್ಯಾನ್ಸರ್ ಆಗುತ್ತೆ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳೋಣ. ವಾಟ್ಸಪ್ ಮೆಸೇಜ್ಗಳನ್ನು ಕುರುಡಾಗಿ ನಂಬೋದನ್ನು ಬಿಡೋಣ, ಪ್ರಶ್ನಿಸೋದನ್ನು ಕಲಿಯೋಣ. ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡುವವರನ್ನ, ನಮ್ಮನ್ನು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡುವವರನ್ನ ತಿರಸ್ಕರಿಸೋಣ. ನಿಜವಾದ ರಾಮರಾಜ್ಯ ಅಂದರೆ ಅದು ಪ್ರೀತಿ, ಸಮಾನತೆ ಮತ್ತು ಅಭಿವೃದ್ಧಿಯ ರಾಜ್ಯ. ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕುಗಳನ್ನು ಉಳಿಸಿಕೊಳ್ಳುವ ರಾಜ್ಯ. ಅದನ್ನು ಕಟ್ಟುವ ಜವಾಬ್ದಾರಿ ನಿಮ್ಮ ಮೇಲಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋದಲ್ಲಿರುವ ವಿಚಾರಗಳು ನಿಮಗೆ ಸರಿ ಅನ್ನಿಸಿದರೆ, ಲಾಜಿಕ್ ಇದೆ ಅನ್ನಿಸಿದರೆ ಪ್ರತಿಯೊಬ್ಬ ಯುವಕನಿಗೂ ಇದನ್ನು ಶೇರ್ ಮಾಡಿ. ದ್ವೇಷದ ವಿರುದ್ಧ ಸತ್ಯವನ್ನು ಸಪೋರ್ಟ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.